ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರಿದ ಭಾಗ ನೋಡೋಣ ಬನ್ನಿ. ಇಬ್ಬರ ಸತ್ವವು ಕಡಿಮೆಯಾಗಲಿಲ್ಲ, ಕೋಪವು ಇಳಿಯಲಿಲ್ಲ. ಜಯ ಸಾಧಿಸುವ ಛಲದಲ್ಲಿ ಇಬ್ಬರು ಮೈ, ಮುಖ, ಎದೆ, ಹೊಟ್ಟೆಗಳ ಮೇಲೆ ಎಲ್ಲೆಂದರಲ್ಲಿ ಉಗ್ರವಾಗಿ ಮುಷ್ಟಿ ಪ್ರಹಾರ ನಡೆಸಿದರು. ನೆರೆದ ಮಂದಿ ಉಸಿರು ಬಿಗಿ ಹಿಡಿದು ಇಬ್ಬರೂ ಕಲಿಗಳ ಉಗ್ರ ಹೋರಾಟವನ್ನು ನೋಡುತ್ತಿದ್ದಂತೆ ಭೀಮ, ಜರಾಸಂಧರು ಮುಷ್ಟಿಗಳ ಹೊಡೆತಕ್ಕೆ, ಹೂಂಕಾರಕ್ಕೆ ಹೆದರದೆ ಬೆದರದೆ ಮದೋನ್ಮತ್ತರಾಗಿ ಮರ್ಮಾಘಾತ ಮಾಡುತ್ತಾ ಕಾಳಗ ಮುಂದುವರಿಸಿದರು. ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿಯ ದಿನ ಪ್ರಾರಂಭವಾದ ಭೀಮ ಜರಾಸಂಧರ ದ್ವಂದ್ವ ಯುದ್ಧ 13 ದಿನಗಳ ಕಾಲ ನಡೆಯಿತು. 14ನೆಯ ರಾತ್ರಿ ಜರಾಸಂಧನ ಶಕ್ತಿ ಉಡುಗಿದಂತೆ ಕಂಡುಬಂತು. ಸೊರಗಿದ ಅವನು ಸ್ವಲ್ಪ ಕಾಲ ಯುದ್ಧ ನಿಲ್ಲಿಸಿ ಪುನಶ್ಚೈತನ್ಯದಿಂದ ಮತ್ತೆ ಯುದ್ಧ ಮುಂದುವರಿಸುವ ಆಶಯ ವ್ಯಕ್ತಪಡಿಸಿದ. ಆದರೆ ವಿಶ್ರಾಂತಿ ಕೊಡಲು ಕೃಷ್ಣ ಒಪ್ಪಲಿಲ್ಲ. ಕೃಷ್ಣ ಅರ್ಜುನರು ಭೀಮನನ್ನು ಹುರಿದುಂಬಿಸಿದರು. ಕೃಷ್ಣ ಭೀಮನಿಗೆ ಹೇಳಿದ, ಭೀಮ, ಶತ್ರುವು ನಿತ್ರಾಣನಾದಾಗ ಅವನಿಗೆ ಯಮಯಾತನೆ ನೀಡಬಾರದು. ಒಮ್ಮೆಲೆ ಒಟ್ಟಿಗೆ ಅವನನ್ನು ಮುಗಿಸಿಬಿಡು. ಕೃಷ್ಣ ತನ್ನ ಮಾತನ್ನು ಮುಂದುವರಿಸಿದ, ಎಲೆ ಭೀಮ, ಜರಾಸಂಧನ ರೀತಿಯನ್ನು ತಿಳಿದುಕೊಂಡೆಯಾ? ಅವನನ್ನು ವಧಿಸುವುದೇ ನಿನ್ನ ಉದ್ದೇಶವಾದಲ್ಲಿ ದೇವರು ಅನುಗ್ರಹಿಸಿರುವ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ ಸಂಹಾರ ಮಾಡು. ನಿನ್ನ ತಂದೆಯಾದ ವಾಯುವು ಅನುಗ್ರಹಿಸಿರುವ ಬಲವನ್ನು ತಂದುಕೊಂಡು ಜರಾಸಂಧನ ಸಂಹಾರ ಮಾಡು. ಕೃಷ್ಣನ ಮಾತುಗಳಿಂದ ಭೀಮನಲ್ಲಿ ಶಕ್ತಿ ಇಮ್ಮಡಿಸಿತು. ಭೀಮ ಸಂಪೂರ್ಣ ಸಾಹಸದಿಂದ ಜರಾಸಂಧನನ್ನು ಮಲ್ಲಗಂಟಿನಲ್ಲಿ ಹಿಡಿದು ಮೇಲಕ್ಕೆತ್ತಿ ಗಿರಿಗಿಟ್ಟಳೆಯಂತೆ 100 ಸಲ ಗಿರಗಿರ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದನು. ಅಪ್ಪಳಿಸಿದ್ದೇ ಜರಾಸಂಧನ ಒಂದು ಕಾಲನ್ನು ಮೆಟ್ಟಿ ನಿಂತು ಇನ್ನೊಂದು ಕಾಲನ್ನು ಹಿಡಿದು ದೈತ್ಯನ ದೇಹವನ್ನು 2 ಭಾಗಗಳಾಗಿ ಸೀಳಿದನು. 2 ಸೀಳುಗಳನ್ನು ಒಂದೊಂದು ಕಡೆಗೆ ಎಸೆದು ಕೃಷ್ಣನಿಗೆ ನಮಸ್ಕರಿಸಿದನು. ಭೀಮನ ವಿಜಯ ಗರ್ಜನೆ, ಜರಾಸಂಧನ ಚೀರಾಟ ನೋಡುಗರ ಎದೆಯನ್ನು ಜಲ್ಲೆನಿಸಿತು. ಜರಾಸಂಧನ ಪರಿವಾರದವರು, ಗಿರಿವ್ರಜದ ಪುರಜನರು ಹಾಹಾಕಾರ ಮಾಡಿದರು. ಪಶು ಪಕ್ಷಿಗಳು ಚೀತ್ಕರಿಸಿದವು. ಜರಾಸಂಧನ ಸಂಹಾರದ ನಂತರ ಕೃಷ್ಣ, ಭೀಮ, ಅರ್ಜುನರು ಮೃತ ಶರೀರವನ್ನು ಇದ್ದ ಸ್ಥಳದಲ್ಲಿಯೇ ಬಿಟ್ಟು ಅರಮನೆಯಿಂದ ಹೊರಬಂದರು. ಕೃಷ್ಣ ರಥಗಳನ್ನು ಸಿದ್ಧಗೊಳಿಸಲು ಆಜ್ಞೆ ಮಾಡಿದ. ಅವರು ಜರಾಸಂಧನು ದೊರೆಗಳನ್ನು ಬಂಧನದಲ್ಲಿರಿಸಿದ್ದ ಸೆರೆಮನೆಗಳಿಗೆ ಹೋದರು. ಸೆರೆಯಾಳು ರಾಜರುಗಳನ್ನು ಬಿಡುಗಡೆ ಮಾಡಿದರು. ಬಂಧ ಮುಕ್ತರಾದ ದೊರೆಗಳು ಆನಂದ ತುಂದಿದರಾಗಿ ತಾವು ಧರಿಸಿದ್ದ ಆಭರಣಗಳನ್ನೆಲ್ಲ ಕೃಷ್ಣನಿಗೆ ಅರ್ಪಿಸಿದರು. ಅನಂತರ ಭೀಮಾರ್ಜುನರು ರಥವನ್ನೇರಿದರು. ಕೃಷ್ಣನೇ ಸಾರಥಿಯಾದ. ಆ ರಥ ಅಪೂರ್ವವಾದ ಕಾಂತಿ ಮತ್ತು ಶಕ್ತಿಯ ಪ್ರತೀಕದಂತೆ ಕಾಣುತ್ತಿತ್ತು. ಅದು ಬಂಗಾರದಂತೆ ಹೊಳೆಯುತ್ತಿತ್ತು. ಕೃಷ್ಣನಿಗೆ ಗರುಡನ ನೆನಪಾಯಿತು. ಗರುಡ ತಕ್ಷಣ ಪ್ರತ್ಯಕ್ಷನಾದ. ರಥದ ಧ್ವಜದಲ್ಲಿ ಆಸೀನನಾದ ಪ್ರಕಾಶಮಾನರಾದ 3 ಯೋಧರನ್ನು ಕಂಡು ಜನರು ಮೂಕ ವಿಸ್ಮಿತರಾದರು. ರಥ ಗಿರಿವ್ರಜದ ಗಡಿಯನ್ನು ತಲುಪಿದಾಗ ಕೃಷ್ಣ ರಥವನ್ನು ನಿಲ್ಲಿಸಿದ. ಗಿರಿವ್ರಜದ ಜನರು ಕೃಷ್ಣನಿಗೆ ಮತ್ತು ಅವನ ಸಂಗಡಿಗರಿಗೆ ಶುಭಾಶಯ ಹೇಳಲು ನುಗ್ಗಿದರು. ಅದೇ ತಾನೇ ಬಂಧಮುಕ್ತರಾಗಿದ್ದ ದೊರೆಗಳು ಈ ಜನಸಂದಣಿಯಲ್ಲಿ ಸೇರಿಕೊಂಡರು. ಬಂಧಮುಕ್ತ ದೊರೆಗಳು ಹೇಳಿದರು, ಮಹಾನ್ ಪರಾಕ್ರಮಶಾಲಿಯಾದ ರಣವೀರನೇ, ನಾವು ಅಪಾರ ಯಾತನೆಗಳನ್ನು ಅನುಭವಿಸುತ್ತಾ ಮುಂದೇನು ಕಾದಿದೆಯೋ ಎಂದು ಚಿಂತಿಸುತ್ತಾ ಇದ್ದಾಗ ನೀನು ನಮ್ಮನ್ನು ಪಾರು ಮಾಡಿದೆ. ನೀನು ನಮ್ಮ ಮುಕ್ತಿದಾತ. ಇದೋ ನಮ್ಮ ಕೃತಜ್ಞತೆ. ನಾವು ನಿನ್ನ ಆಜ್ಞಾನುಸಾರ ನಡೆದುಕೊಳ್ಳುವ ವಿಧೇಯರು. ಕೃಷ್ಣ ಅವರಿಗೆಲ್ಲ ರಕ್ಷಣೆಯ ಭರವಸೆಯನ್ನಿತ್ತ. ಅನಂತರ ಹೇಳಿದ, ಯುಧಿಷ್ಠಿರ ಮಹಾರಾಜ ರಾಜಸೂಯ ಯಾಗ ಮಾಡುವ ಆಲೋಚನೆಯಲ್ಲಿದ್ದಾನೆ. ನೀವೆಲ್ಲರೂ ಅದನ್ನು ನನ್ನ ಕೆಲಸವೆಂದೇ ಪರಿಗಣಿಸಿ ಎಲ್ಲ ರೀತಿಯಲ್ಲೂ ಅವನನ್ನು ಬೆಂಬಲಿಸಬೇಕು. ರಾಜರೆಲ್ಲರೂ ಸಂತೋಷದಿಂದ ಇದಕ್ಕೆ ಒಪ್ಪಿಕೊಂಡರು. ಜರಾಸಂಧನ ಪುತ್ರ ಸಹದೇವ ತನ್ನ ಬಂಧು ಬಾಂಧವರೊಡನೆ ಕೃಷ್ಣನನ್ನು ಭೇಟಿ ಮಾಡಿದ. ಅವನ ಜೊತೆ ಮಂತ್ರಿಗಳು, ಅಧಿಕಾರಿಗಳು, ಪುರೋಹಿತರಾದಿಯಾಗಿ ಸಕಲರೂ ಇದ್ದರು.
ಸಹದೇವ ಅಮೂಲ್ಯವಾದ ಉಡುಗೊರೆಗಳನ್ನಿತ್ತು ಕೃಷ್ಣನನ್ನು ಸತ್ಕರಿಸಿದ. ಸಹಜವಾಗಿಯೇ ಸಹದೇವನಿಗೆ ತನ್ನ ಭವಿಷ್ಯದ ಬಗ್ಗೆ ಚಿಂತೆಯಾಗಿತ್ತು. ನೀನು ಸುರಕ್ಷಿತ, ಯೋಚನೆ ಮಾಡಬೇಡ ಎಂದು ಕೃಷ್ಣ ಅವನಿಗೆ ಅಭಯವನ್ನಿತ್ತ. ಭೀಮಾರ್ಜುನರು ಇದಕ್ಕೆ ದನಿಗೂಡಿಸಿದರು. ಸಹದೇವನಿಗೆ ಪಟ್ಟಾಭಿಷೇಕ ಮಾಡಲಾಯಿತು. ಕೃಷ್ಣನು ಭೀಮ ಮತ್ತು ಅರ್ಜುನರೊಂದಿಗೆ ಇಂದ್ರಪ್ರಸ್ಥ ನಗರಿಗೆ ಹಿಂದಿರುಗಿದ. ನೇರವಾಗಿ ಯುಧಿಷ್ಠಿರನ ಅರಮನೆಗೆ ಹೋದ. ಅವನಿಗೆ ನಮಸ್ಕರಿಸಿ ನಡೆದುದೆಲ್ಲವನ್ನು ವಿವರಿಸಿದ. ಯುಧಿಷ್ಠಿರನಿಗೆ ಅಪರಿಮಿತ ಸಂತೋಷವಾಯಿತು. ಎಲ್ಲರನ್ನು ಆಲಿಂಗಿಸಿ ಸಂಭ್ರಮಿಸಿದ. ಕೃಷ್ಣನ ಜೊತೆ ಬಂದಿದ್ದ ಎಲ್ಲ ಅರಸರನ್ನು ಸೌಜನ್ಯದಿಂದ ನೋಡಿಕೊಂಡ. ಕೃಷ್ಣ ಎಲ್ಲರಿಗೂ ವಿದಾಯ ಹೇಳಿ ದ್ವಾರಕೆಗೆ ಹಿಂದಿರುಗಿದ. ಮಹಾಭಾರತ ಕಥಾಮೃತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.